2 ದಿನ ಆಯಿತು ಮನೆ ಕೆಲಸ ಮಾಡಿ ಮಾಡಿ ನನ್ನ ಕೈ ನಾವು ಬಿತ್ತೋಗ್ಯವ. ಕೈ ನೋಡಿ ಹೆಂಗೆ ಆಗ್ಬಿಟ್ಟಾವ. ನಮ್ಮ ಅಪ್ಪನ ಮನೆಗೆ ಇದ್ದಾಗ ಹೂವು ಗತ್ಲೆ ಇದ್ದ. ಇಲ್ಲಿ ಬಂದು ನೋಡಿ ಹಳ್ಳಿ ಪಿಳಿ ಆಗ್ಬಿಟ್ಟಿನಿ. ಈಗೆಲ್ಲ ಮಾಡಿದ್ರು ಮತ್ತು ನಮ್ಮ ಅತ್ತಿ ಕವಿ ಅದು ಮಾಡಿಲ್ಲ ಕವಿ ಇದು ಮಾಡಿಲ್ಲ ಅಂತ ಹೇಳ್ತಾ. ಇವತ್ತು ಏನೇನು ಮಾಡಲ್ಲ, ಇವತ್ತು ಎಣ್ಣೆ ಕಲಿಯಕ್ಕೆ ಮಾಡ್ಕೊಳಕ್ಕೆ ಬಿಡಲ್ಲ ಕೆಲಸ. ಆರಾಮಾಗ 5ಕ್ಕೆ ಎದ್ದ ಖರೆ ಪಟ ಕೆಲಸನೇ ಮಾಡಲ್ಲ. ಹಳ್ಳು ಮಾಡ್ಕೊ ಕೂತ. ಇವತ್ತು ಮಾಡ್ತೀನಿ ಅಂತ ತಿಳ್ಕೊಂಡಾಳೇನೋ. ಇವತ್ತು ಯಾಕೆ ಮಾಡಲಿ, ನಾನು ಮಾಡಲ್ಲ ಬಿಡಲ್ಲ, ಇಟ್ಟೆ ಕುಂತು ಬಿಡ್ತೀನಿ. ನನ್ನ ಗಂಡು ಬರತ್ತಾನ ಸಂಜೆಗೆ ಆದ್ರೂ ಪರವಾಗಿಲ್ಲ, ಏನೇನು ಮಾಡಲ್ಲ ನಾನಂತರು. ಊರು ಪಾಲಿಸ್ ಹಚ್ಕೋಬೇಕಂತಂದ್ರೆ ಅದು ಭೀ ಇಲ್ಲ, ಖಾಲಿ ಆಗಿಬಿಟ್ಟದ. ಇದು ನನ್ನ ಗಂಡು ಬಡ್ಕೊಂಡು ಸ್ಟೇಷನರಿ ಇದಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಸುಟ್ಟಿ ಸಿಕ್ಕ ಕರ್ಕೊಂಡು ಹೋಗ್ತೀನಿ ಬಿಡು, ರಜೆ ಇಲ್ಲ ಅಂತಾರೆ. ಗೋಬಿ ಮಂಚೂರಿ ತಿನ್ನಂಗೆ ಜೀವ. ಈ ನಮ್ಮ ಅತ್ತಿಗೆ ಹೇಳ್ಬೇಕಂದ್ರೆ ಆಕಿಗೆ ಎಲ್ಲಿ ಮಾಡ್ಲಿಕ್ಕೆ ಬರ್ತದೆ. ಮತ್ತು ಗೋಬಿ ಗಡಿ ಪಲ್ಯ ಮಾಡಂಗಳ ತಲೆ ಬಡಿ. ಅದು ಯಾರು ಹೇಳಾರ, ಸುಮ್ಮನೆ ಕುಂತು ಬಿಡ್ತೀನಿ. ಬೇಜಾರಾಗ್ಬಿಟ್ಟದವ. ಏನು ಕವಿತಾ ಆರಾಮ್ ಕೂತ್ ಬಿಟ್ಟಿದಿ? ಓ ಗಿರ್ಜಾಕರ್ ಬರ್ರಿ, ಗಿರ್ಜಾಕರೇ ಕೂಡ ಬರ್ರಿ. ಆಗಿಲ್ರಿ ಏನು ಕೆಲಸ ಏನು ಮಾಡ್ಬೇಕ್ರಿ, ಮಾಡಿ ಸಾಕಾಗ್ಯದ. ಅದಕ್ಕೆ ಇವತ್ತು ನಮ್ಮ ಅತ್ತಿ ಮಾಡ್ಲತ್ತೇಳಿ ಬಿಟ್ಟು ನೋಡ್ರಿ, ಏನು ಮಾಡಿ ನೋಡ್ರಿ. ಬರ್ರಿ ಕಡೆ ಕೂಡ ಮತ್ತೆ. ನನಗೂ ಇವತ್ತು ಬ್ಯಾಸರ ಉಂಟದ. ಇವರಿಬ್ಬರಿಗೆ ಅತ್ತಿ ಸೊಸೆ ಜಗಳ ಹಚ್ಚಿ ಜರ ತಮಾಷೆ ನೋಡ ಮತ್ತೆ ಜರ ಟೈಮರ ಹೋತು. ಏನು ಯೋಚನೆ ಮಾಡತ್ತೀರಿ ಗಿರ್ಜಾಕರೇ? ಬರ್ರಿ ಈ ಕಡೆ ಇತ್ತಾಗ ಕೂಡ ಮತ್ತೆ. ರಾಮಕ್ಕೆಲ್ಲ ಕಾಣಲು ಹೇಳಲ್ಲ, ಆಕಿ ಇದ್ದಿಲ್ಲವ. ಅದಕ್ಕೆ ನಮ್ಮ ಮತ್ತೆ ಮ್ಯಾಲ್ಗಿನ ಹಳೆ ಏನಂತ ಬಂದು ಈ ಕಡೆ. ಏನೋ ನೋಡ್ರಿ, ನಾನು ನೋಡಿಲ್ಲ, ಇಲ್ಲೇ ಬಂದು ಕೂತಿದ್ದ. ಈಗ ಮ್ಯಾಲ ಸುಮ್ಮ ಬ್ಯಾಸರ ಉಂಟಿತಾ, ಅದಕ್ಕೆ ಇಲ್ಲಿ ಬಂದು ಕೂತೀನಿ. ಕವಿತಾ ನೀ ಮೊದಲು ಬಂದಾಗ ತಿತ್ತಿದ ಕೊಂಬಿ ಆಗಿದವ. ಈಗ ನೋಡು ಸೊರಗಿ ಸಾರಿಕೆ ಆದಂಗೆ ಆಗೈತಿ. ಭಾಳ ಸೊರಗಿದಿ ನೀನು. ಹಿಂಗ್ಯಾಕೆ ಹುಡುಗಿ ಹಿಂಗ್ಯಾಕೆ ಆಗಿದಿ? ಭಾಳ ಕೆಲಸ ಮಾಡ್ಲಕತ್ತಿದ್ದೇನು? ಮೊದಲೇ ನಾಜಿಕಿದಿ, ಯಾಕೆ ಒಟ್ಟಪ್ಪರಿ ಕೆಲಸ ಮಾಡ್ಕೊತ ಕೊಡ್ತಿ? ಹೌದ್ರಿ ಗಿರ್ಜಾಕರೇ, ನಾ ಸೊರಗದಂಗೆ ಕಾಣಕತ್ತೀನಿ. ನನಗೆ ನಂಗೆ ಅನ್ಸಿಲ್ ಬಿಡ್ರಿ. ಮತ್ತು ಇವ್ರು ನಮ್ಮ ಮನೆಯವರು ಏನೂ ಅನ್ಲಿಲ್ಲ ನನಗೆ. ಹಂಗೆ ಏನಾರ ಇತ್ತಂದ್ರೆ ಅವ್ರು ಅಂತಿರಲ್ಲ. ನಿನ್ ಗಂಡ ನಿನ್ ಮುಂದೆ ಏನು ಹೇಳಿಲ್ಲ? ಅದು ಹೆಂಗೆ ಏವ ಇಟ್ಟೊಂದು ಸೊರಗಿದಿ, ನನ್ನಂತ ನನ್ನ ಕಣ್ಣಿಗೆ ಕಾಣಕತ್ತಿದಿ, ದಿನ ಇದೇ ಮನೆಗೆ ಇರ್ತಿ. ನಿನ್ ಗಂಡದ ಅನ್ಸಿಲ್ಲ ಅಂತಂದ್ರೆ ಏನು ಹೇಳ್ಬೇಕು? ನಿನ್ ಗಂಡ ಏನೇನು ನಿನ್ಕಿನ ರವನ ಮೇಲೆ ಭಾಳ ಜೀವಾನ. ಯಾಕನು ಆ ರವ ಅಲ್ಲಿ ಒಂದ್ಸರಿ ನೀರು ತೊಂಬ ಟೈಮಿಗೆ ಇವ ಬಿಡು, ಇವ ನೀನು ಕೊಡ ವಜ್ಜೆ ಆಯ್ತಾವ, ಮೊದಲೇ ಸೊರಗಿ ಹೋಗಿದ್ದಿ ನೀನು, ನಾ ಎಲ್ಲ ಮಾಡ್ತೀನಿ ಅಂತ ಹೇಳಿ ನೀರಿನ ಕೂಡ ತೊಗೊಂಡು ಬಂದಿನು. ಅಂದ್ರೆ ಆ ರವು ಸೊರಗಿದವನಿಗೆ ಕಾಣಿಸ್ತದ. ಹೆಣತಿ ಇಟ್ಟು ಸೊರಗಿ ಸಿಂಪಗಳ ಕಾಣಲು ಅಂತಂದ್ರೆ ಇಟ್ಟರ ಮೇಲೆ ತಿಳ್ಕೊನಿ. ನಿನ್ ಗಂಡ ಆ ಕಡೆ ಏನೋ ಜಾಸ್ತಿ. ನಮ್ಮ ಅತ್ತೆ ಹೇಳಲ್ರಿ, ನಮ್ಮ ಅತ್ತಿ ಎಲ್ಲರಿಗೂ ತನ್ನ ಕಡೆಗೆ ಮಾಡ್ಕೊಂಡಾಳ. ನಮ್ಮ ಮಾವಗ ಮಗನಿಗೆ ಎಲ್ಲ ಅಕ್ಕಿ ಹೇಳಿದೆ ಕೇಳ್ಬೇಕು, ಅಕ್ಕಿ ಹೇಳಿದೆ ಆಗಬೇಕು ಅಂತ ಮಾಡಿಟ್ಟಾಳ. ಏನು ಮಾಡ್ರಿ, ನಮ್ಮ ಅಪ್ಪಗೆ ಎಷ್ಟು ಪಡ್ಕೊಂಡ್ರು ಈ ಮನೆಗೆ ಕೊಟ್ಟು ಬಿಟ್ಟನು. ಈಗ ನೋಡ್ರಿ, ಈಗ ನಾನೇ ಬಗ್ಗಿಸ್ಬೇಕಲ್ರಿ. ಈಗ ನಾವು ಬರ್ತಾ ನಮ್ಮ ಅಪ್ಪ ನೋಡ್ಲಿಕ್ಕೆ ಹೆಂಗಳ ನನ್ನ ಮಗಳು ಅಂತ ಹೇಳಿ ನನಗಂತೂ ಸಾಕಾಗ್ಯದ್ರಿ. ಏನು ಮಾಡ್ಬೇಕ್ರಿ? ನೀ ಹಿಂಗೆ ಸುಮ್ಕುತ್ತಂದ್ರೆ ನಡೆಯಲ್ ಬಿಡವ. ನೀನೇಟು ಸರಿ ಸಿಂಪಾಗಿ ಹೋಗ್ತಿ. ನಾ ಹೇಳೋದೇನಪ್ಪ ಅಂದ್ರೆ, ಹೆಂಗ ನಿನ್ ಗಂಡದ ಪ್ಯಾಟಿಗೆ ಕೆಲಸ ಅದ. ನಿನ್ನ ಪ್ಯಾಟಿಗೆ ಹೋಗಿ ಇಲ್ಲಿ ಬರೋದೇನು ಶಾಣತನ? ಅಲ್ಲೇ ಪ್ಯಾಟಿಗೆ ಮನೆ ಮಾಡ್ಕೊಂಡು ನೀನು ನಿನ್ ಗಂಡ ಆರಾಮ್ ಇರ್ಬೇಕಿಲ್ಲ ಹುಡುಗಿ. ನೀನು ಇಟ್ಟು ಗೊತ್ತಿಲ್ಲ, ನೀನು ಸಾಲಿ ಕಲ್ತಿದ್ದೆಲ್ಲ ಮಾಡಿದಿ, ನೀನು ದುಡಿತೀನಿ ಅಂತ ಹೇಳ್ಬೇಕು. ಅಲ್ಲೇ ನಿನ್ ಗಂಡನ ಆಫೀಸ್ನಾಗೆ ಏನಾರು ಕೆಲಸ ಇತ್ತಂದ್ರೆ ಅಲ್ಲೇ ಗಂಡ ಹೆಂಡತಿ ಕೆಲಸ ಮಾಡ್ಕೊತಿರಲ್ ಬಿಟ್ಟು ನೀವು ಒಳ್ಳೆ ಇಲ್ಲಿ ಇದ್ಬಿಡೇವಾ ನಿನಗೂ ಆ ಕಡೆ. ಹೌದು ನೋಡ್ರಿ ಗಿರ್ಜಾಕರೇ, ನಾ ಇಷ್ಟು ದಿನ ಈ ವಿಚಾರ ಮಾಡಿಲ್ಲ. ಒಟ್ಟೆ ನನ್ನ ತಲೆಗೆ ಬಂದಿಲ್ಲ ನೋಡ್ರಿ. ಸುಮಾನ ತಿನ್ನ ನಮ್ಮ ಅತ್ತಿ ಸಂಗಡ ಜಗಳ ಆಡ್ಕೋದು ಕುಡ್ತಿದ್ದ. ಹಿಂಗಲ್ಲ ಸುಮ್ಮನೆ ಇಟ್ಟು ಕಷ್ಟಪಡಪ್ಪಲಿಂದು, ಸುಮ್ಮನೆ ನನ್ನ ಗಂಡ ಬಸ್ಸಿಗೆ ಅಡ್ಡಾಡಪ್ಪಲಿಂದು, ಇಟ್ಟು ಹೈರಾಣಾಗಪ್ಪಲಿಂದು ನಾವು ಅಲ್ಲೇ ಇದ್ರೆ ಬರ್ತದಲ್ರಿ. ಕಿಟಕಿಟಿನೂ ಇರಲ್ಲ, ಅನ್ನೋದು ಭೀ ಇರಲ್ಲ, ಆಡಿಸ್ಕೊಂಬತ್ತನೂ ಇರಲ್ಲ. ನಾ ಸ್ವರ್ಗದನು ಅಯ್ಯ ಹೌದಲ್ಲ. ಹಾಗೆ ಮಾಡ್ತೀನಿ ರೀ, ನೀವು ಹೇಳ್ದಂಗೆ ಮಾಡ್ತೀನಿ. ಖರೆ ನನ್ನ ಗಂಡು ಬರಲ್ಲಲ್ರಿ ಅಪ್ಪ, ಏನು ಮಾಡಲಿ? ಅದೇ ಹೈರಾಣದಲ್ಲ. ಹೋಗ್ಬಿಟ್ಟವ ಎಲ್ಲಿ ಬರಲೇ. ಕೇಳಲ್ಲಂತಂದ್ರೆ ಕೇಳಿಸ್ಬೇಕು, ಕಟ್ಕೊಂಡಕ್ಕಿದ್ದವ. ಹಂಗಂತಂದ್ರೆ ಹೆಂಗ? ಕೇಳಲ್ಲಂತಂದ್ರೆ ಹೆಂಗ? ಕಡಿತನ ನೀನೇ ಇರ್ಬೇಕಾಗ್ತದ ಜೊತೆಗೆ. ಹಿಂಗಂತಂದ್ರೆ ಹೆಂಗ? ಜರ ವಿಚಾರ ಮಾಡು, ಹುಷಾರಾಗು. ಹಿಂಗ ನೀ ಕೇಳಲ್ಲ ಬಿಡಲ್ಲ ಅಂತ ಹೇಳಿ ಬಿಟ್ಕೊಂಡು ಕೂತೆ ಅಂತಂದ್ರೆ ಅಷ್ಟೇ ನೋಡು. ಮತ್ತೆ ಹಿಂಗೆ ನೀ ದಿನ ಕಸ ಮುಸ್ರಿ ಮಾಡ್ಕೋತ ಕೊಡ್ಬೇಕಾಯ್ತದ. ನೋಡು ವಿಚಾರ ಮಾಡು. ಏನಾರ ಒಂದು ಇದಕ್ಕೆ ಪರಿಹಾರ ಹುಡ್ಕೋ. ಹಿಂಗಾದ್ರೆ ನಡೆಯಲ್ಲ ನೋಡು. ಮಾಡ್ತೀನಿ ರೀ ಗಿರ್ಜಾಕರೇ, ಮಾಡ್ತೀನಿ. ನನಗೂ ಸಾಕಾಗ್ಯದಿ. ನಮ್ಮ ಅತ್ತಿ ಕಲಗ 2 ದಿನದಾಗ ನಾನು ನನ್ನ ಗಂಡಗೆ ಕರ್ಕೊಂಡೋಗಿ ಪ್ಯಾಟೆಗೆ ಮನೆ ಮಾಡಲಿಲ್ಲ. ನನ್ನ ಹೆಸರು ಕವಿತಾನೇ ಅಲ್ಲ. ನನಗೆ ಮತ್ತು ನಿಮ್ಮ ಸಪೋರ್ಟ್ ಬೇಕು ರೀ. ಮತ್ತು ಸಪೋರ್ಟ್ ಮಾಡಿರಿ ನೋಡ್ರಿ ನೀವು ಗಿರ್ಜಾಕರೇ. ಆಯ್ತು ರೇವ, ನಿನ್ನ ಸಪೋರ್ಟ್ ಮಾಡಿದ್ರೆ ಮತ್ತೆ ಯಾರಿಗೆ ಮಾಡಲಿ? ಮಾಡ್ತೀನಿ. ಮತ್ತು ನಿಮ್ಮ ಅತ್ತಿಗಿತ್ತೆ ಬಂದು ಕೇಳಿಸ್ಕೊಂಬಂಗಳ ರೇವ. ಮತ್ತು ನನಗೆ ನಮ್ಮ ಅತ್ತಿ ದೂರ ಮಾಡಂಗಳ. ಮತ್ತು ನಾ ಹೋತೀನಂತ ಏನು ನೀ ನೋಡು, ವಿಚಾರ ಮಾಡಿ ಪಟ್ಪಟ್ಟೆ ಏನೇನಂತ ಮುಗಿಸ್ಕೊ. ಏನರ ಹೆಲ್ಪ್ ಬೇಕೈತಂದ್ರೆ ನನಗೆ ಫೋನ್ ಹಚ್ಚು. ಏನು ನಾ ಬರ್ತೀನಂತ. ಮತ್ತು ನಿಮ್ಮ ಅತ್ತಿ ಬರಂಗಳ ಮತ್ತು ಕೇಳು ಅಂತಂದ್ರೆ ಮತ್ತೆ ಅಷ್ಟೇ ನನ್ನ ಕಥೆನ ಮುಗಿಸ್ತಾ. ನೋಡಿದ್ರಲ್ರಿ, ನಮ್ಮವರೇ ನಮ್ಮ ಮಧ್ಯೆ ಜಗಳ ತಂದುಬಿಟ್ಟು ತಮಾಷೆ ನೋಡ್ತಾರ, ಮನೆ ಎಲ್ಲ ಹೊಡಿಲಕ್ಕ ಯಾವ ಥರ ಸಂಚು ಮಾಡ್ತಾರ. ಇದ್ರಾಗ ಅವ್ರಿಗೇನು ಸಿಗಂಗಿಲ್ಲ ರೀ. ಮತ್ತು ಅವ್ರದ್ದೇನು ಹಳಿ ದ್ವೇಷ ಇಟ್ಕೊಂಡು ಈ ಥರ ಮಾಡೋರು ಇರ್ತಾರೆ ರೀ. ಏನೂ ದ್ವೇಷನೂ ಇರಲ್ಲ, ಏನೂ ಇರಲ್ಲ. ಜಸ್ಟ್ ಅವ್ರ ಖುಷಿ ಸಲಿಂದು, ಅವ್ರ ಎಂಟರ್ಟೈನ್ಮೆಂಟ್ ಸಿಗೋ ಸಲಿಂದು ಈ ಥರ ಒಂದು ಮನೆಗೆ ಜಗಳ ಹಚ್ಚಿ ತಮಾಷೆ ನೋಡೋರು ಇರ್ತಾರೆ ರೀ. 2 ಥರ ಮಂದಿ ಇರ್ತಾರೆ ರೀ. ಅವರು ಜಗಳ ಹಚ್ಚೋರು ಹೊರಗಿನವರೇ ಅಂತಲ್ರಿ, ನಮ್ಮದು ಸಂಬಂಧಿಕರಾಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಗ್ರೂಪ್ನಾಗ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದ ಮನೆದವ್ರಾಗಿರ್ಬೋದು. ನಮ್ಮವರೇ ಇರ್ತಾರೆ ರೀ. ನಮ್ಮವರೇ ನಮ್ಗೆ ಬೆನ್ನಾಗ ಹಿಂಗೆ ಚೂರಿ ಹಾಕ್ಲಕ್ಕ ಹಿಂದಕ್ಕೆ ಸರಿಯಲ್ರಿ. ಎಲ್ಲರೂ ಕೆಟ್ಟವ್ರಂತ ನಾ ಹೇಳಕತ್ತಿಲ್ರಿ. ಯಾರು ಬ್ಯಾಡ್ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಇರಲ್ರಿ, ಒಂದು ಸ್ವಲ್ಪಷ್ಟು ಜನ ಈ ಥರ ಇದ್ದೇ ಇರ್ತಾರೆ ರೀ. 100% ಮನೆ ಒಡೆಯವ್ರಂತರೂ ಇದ್ದೇ ಇರ್ತಾರೆ ರೀ. ಅದು ಅತ್ತಿ ಸಸಿ ಸಂಬಂಧದಾಗ ಅಷ್ಟೇ ಹೇಳಕತ್ತಿಲ್ರಿ ನಾನು. ಕೆಲವೊಂದು ಸಂಬಂಧಗಳನ್ನು ಈ ಥರ ಒಡೆಯೋರು ಇದ್ದೇ ಇರ್ತಾರೆ ರೀ. ಆದಷ್ಟು ನಾವು ಭಾಳ ಜಾಗರೂಕರಾಗಿದ್ದೆವು ಅಂತಂದ್ರೆ ನಮ್ಮದು ಸಂಬಂಧಗಳು ಉಳಿಸ್ಕೋಬಹುದು ರೀ. ಇಲ್ಲ ಅಂತಂದ್ರೆ ಕವಿತಂತರ ಮನೆ ಹೊಡ್ಕೊಂಡು ಕೂಡ್ಬೇಕಾಗ್ತದೆ ರೀ. ಮುಂದೆ ಏನಾಗ್ತದ, ಕವಿತಾ ಹೇಳ್ದಂಗೆ ಮನೆ ಒಡಿತಾಳ ನೋಡಮಂತ್ರಿ. ಪಾರ್ಟ್ 2 ಹಾಕ್ತೀನಿ ರೀ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಹಾಕ್ತೀನಿ ರೀ. ಸಾರಿ ಪಾರ್ಟ್ 2 ಅಂದ. ದಯವಿಟ್ಟು ಮಿಸ್ ಮಾಡಿದೆ ನೋಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಕೊಡಿರಿ, ದಯವಿಟ್ಟು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಕಮೆಂಟ್ ಹಾಕಿರಿ ಕತೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.